ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ವೀಕ್ಷಕರೇ, ಸಾಕಷ್ಟು ಜನ ವಾಸ್ತುವನ್ನು ನಂಬ್ತಾರೆ, ಇನ್ನೂ ಸಾಕಷ್ಟು ಜನ ಅಷ್ಟೇ ಅಪೋಸಿಟ್ ಆಗಿದ್ದಾರೆ ವಾಸ್ತುಗೆ. ಕೆಲವೊಬ್ರು ಇಷ್ಟಪಡಲ್ಲ, ಕೆಲವೊಬ್ರು ನಂಬ್ತಾರೆ, ತುಂಬಾ ನಂಬ್ತಾರೆ. ಸೊ ಈ ವಿಡಿಯೋವನ್ನು ನಂಬೋರು ನೋಡ್ಬೋದು, ನಂಬದೇ ಇರುವವರು ಕೂಡ ನೋಡ್ಬೋದು. ಚಿಕ್ಕದಾದ ಕೆಲವೊಂದು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ. ನಾವು ಮನೆ ಅಂತ ಬಂದಾಗ ವಾಸ್ತು ನೋಡ್ತೀವಿ. ವಾಸ್ತುವಲ್ಲಿ ಏನೆಲ್ಲ ಬದಲಾವಣೆ ತರಬಹುದು, ಮನೆಯೊಳಗಡೆ ಯಾವುದೆಲ್ಲ ವಸ್ತುಗಳು ತುಂಬಾ ಮುಖ್ಯ ವಾಸ್ತುವನ್ನು ನೋಡೋದಾದರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಮನೆಯೊಳಗಡೆ ಸಾಮಾನ್ಯವಾಗಿ ಎಲ್ರಿಗೂ ಪೆಟ್ಸ್ ಅಂದರೆ ಇಷ್ಟ ಇರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ, ನಿಮಗೂ ಇಷ್ಟನ ಕಮೆಂಟ್ ಮಾಡಿ. ಹಾಗೆ ಪೆಟ್ಸ್ಗಳಂದರೆ ಯಾವ ಪೆಟ್ಟನ್ನು ತುಂಬ ನೀವು ಲೈಕ್ ಮಾಡ್ತೀರಾ? ಬೆಕ್ಕು, ಹಾಗೆ ನಾಯಿಗಳು, ಅವರನ್ನು ತುಂಬ ಇಷ್ಟಪಡ್ತೀರಾ? ನಾನಂತೂ ತುಂಬಾ ಇಷ್ಟಪಡ್ತೀನಿ. ಸೊ ಮನೆಯೊಳಗಡೆ ಯಾವ ಪೆಟ್ಟಿದ್ರೆ ತುಂಬಾ ಒಳ್ಳೆಯದು ನಮಗೆ. ಕೆಲವೊಂದು ಪೆಟ್ಗಳಂದರೆ, ಈಗ ಬೆಕ್ಕು ಅಂತ ಬಂದಾಗ ಅಪಶಕುನ ಅಂತ ಹೇಳ್ತೀವಿ ನಾವು. ಹಾಗೆಯೇ ನಾಯಿಗಳು ಅಂತ ಬಂದಾಗ ತುಂಬಾ ಲವ್ ಮಾಡ್ತೀವಿ ನಾವು, ನಾಯಿನ ತುಂಬ ಇಷ್ಟಪಡ್ತೀವಿ. ಸೊ ಹಾಗಾಗಿ ಒಂದಿಷ್ಟು ಕೆಲವೊಂದನ್ನು ಅಪಶಕುನ ಅಂತ ಹೇಳ್ತೀವಿ, ಕೆಲವೊಂದನ್ನು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆ ಕೆಲವೊಂದು ಪಕ್ಷಿಗಳನ್ನು ತುಂಬ ಜನ ಇಷ್ಟಪಡ್ತಾರೆ, ಮನೆಯೊಳಗಡೆ ಪಕ್ಷಿಗಳನ್ನು ಇಟ್ಕೊಳ್ತೀವಿ. ಜೊತೆಗೆ ಎಲ್ಲ ಈ ಥರ ಪ್ರಾಣಿಗಳಂದರೆ ತುಂಬಾ ಇಷ್ಟಪಡೋರು ಇದ್ದೀವಿ ನಾವು. ಹಾಗಾಗಿ ಸೊ ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಪಕ್ಷಿಗಳು ಎಷ್ಟೆಲ್ಲ ನಮ್ಮ ಜೀವನದಲ್ಲಿ ಮುಖ್ಯ ಆಗುತ್ತೆ ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ಮನೆಯೊಳಗಡೆ ಅಂದರೆ, ನೀವು ವಾಸ್ತುವನ್ನು ನಂಬೋದಾದರೆ ಮನೆಯೊಳಗಡೆ ಯಾವ ಪ್ರಾಣಿಯನ್ನು ಸಾಕೋಬೋದು, ಹಾಗೆ ಮನೆಯಲ್ಲಿ ಅಂದರೆ ಯಾವುದೆಲ್ಲ ಪಕ್ಷಿಗಳನ್ನು ಇಟ್ಕೊಬೋದು, ಅವೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮನೆಯೊಳಗಡೆ ನಾವು ಮೊಲವನ್ನು ಸಾಕಿದರೆ ತುಂಬಾ ಒಳ್ಳೆಯದಂತೆ. ಮೊಲ ಅನ್ನುವಂಥದ್ದು ಲಕ್ ತರುತ್ತೆ ಅಂತೆ ಎಲ್ಲರಿಗೂ ಕೂಡ. ಅಂದರೆ ಮುಖ್ಯವಾಗಿ ವಾಸ್ತುವಲ್ಲಿ ಜಾಸ್ತಿ ಇದರ ಬಗ್ಗೆ ಹೇಳ್ತಾರೆ. ಮೊಲ ಅನ್ನುವಂಥದ್ದು ನಮಗೆ ಅದೃಷ್ಟ ತರುತ್ತೆ ಅನ್ನುವಂಥದ್ದು, ಮನೆಯಲ್ಲಿ ನೆಮ್ಮದಿಯನ್ನು ತರುತ್ತೆ. ಹಾಗೆಯೇ ತುಂಬ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತೀವಿ, ನೆಗೆಟಿವ್ನ ತುಂಬ ಕಡಿಮೆ ಮಾಡ್ತೀವಿ. ನೆಗೆಟಿವ್ ಏನಿದೆ ಎಲ್ಲವನ್ನು ಕೂಡ ಹೋಗಲಾಡಿಸುತ್ತೆ ಮೊಲ ಅನ್ನುವಂಥದ್ದು. ಸೊ ಮುದ್ದಾಗಿ ನಾವು ಮೊಲವನ್ನು ಸಾಕಿದರೆ ತುಂಬಾ ಒಳ್ಳೆಯದಂತೆ. ಗೊತ್ತಿಲ್ಲ, ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆಯೇ ಸಾಕಷ್ಟು ಜನ ಈ ವಿಚಾರವಾಗಿ ಹೇಳೋದನ್ನು ನಾನು ಕೂಡ ಕೇಳಿದ್ದೀನಿ. ಮೊಲವನ್ನು ಮನೆಯಲ್ಲಿ ಸಾಕಿದರೆ ತುಂಬಾ ಒಳ್ಳೆಯದು ಅಂತ, ಪಾಸಿಟಿವ್ ಯೋಚನೆಗಳು ಬರುತ್ತೆ, ಪಾಸಿಟಿವ್ ಆಗುತ್ತೆ ಎಲ್ಲ ವಿಚಾರದಲ್ಲೂ ಕೂಡ, ಮನೆಯಲ್ಲೂ ಕೂಡ ನೆಮ್ಮದಿ ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲಿ ಒಂದು ಪ್ರಾಣಿಗಳನ್ನು ಹೇಗೋ ಇಷ್ಟಪಡೋರು ತುಂಬ ಜನ ಇದ್ದೀವಿ ನಾವು. ಸೊ ಮೊಲವನ್ನು ಸಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೂ ಕೂಡ ಕೆಲವೊಂದನ್ನು ಹೇಳುವಂಥದ್ದು ಇರುವಂಥದ್ದು ಆಮೆ. ಸೆಕೆಂಡ್ ಒನ್ ಆಮೆ, ಮನೆ ಒಳಗಡೆ ಸಾಕ್ಕೊಳ್ತಾರೆ. ಸೊ ಇದು ಕೂಡ ತುಂಬಾ ಶುಭಕರ ಅಂತ ಹೇಳ್ತಾರೆ. ಸೊ ಈ ಥರ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಈ ಥರ ಆಮೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೋಡಿದ್ದೀವಿ ಸಾಕಷ್ಟು ಮನೆಗಳಲ್ಲಿ, ನೀವು ಕೂಡ ಗಮನಿಸಿರ್ಬೋದು. ಯಾವುದೋ ಮನೆಗೆ ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನೀರಲ್ಲಿ ತಾಮ್ರದ ಆಮೆಯನ್ನು ಮಾಡಿಬಿಟ್ಟು ಇಟ್ಟಿರ್ತಾರೆ. ಅದಕ್ಕೆ ನೀರು ಹಾಕ್ತಾ ಇರಬೇಕು ಅನ್ನುವಂಥದ್ದು ವಾಸ್ತುವಲ್ಲಿ ಇರುತ್ತೆ. ಸೊ ವಾಸ್ತು ತಜ್ಞರು ಇದರ ಬಗ್ಗೆ ಜಾಸ್ತಿಯಾಗಿ ಮಾಹಿತಿ ಕೊಡ್ತಾರೆ. ಸೊ ಸಾಕಷ್ಟು ಜನ ವಾಸ್ತುವನ್ನು ನಂಬುವವರು ಆಮೆಯನ್ನು ಮನೆಯೊಳಗಡೆ ಇಟ್ಕೊಂಡಿರ್ತಾರೆ. ಜೀವಂತ ಆಮೆ ಕೂಡ ಅದನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಈ ಥರ ತಾಮ್ರದಲ್ಲಿ ರೆಡಿ ಮಾಡಿರುವಂಥದ್ದು ಆಮೆ ಇರುತ್ತಲ್ಲ, ಅದನ್ನು ಇಟ್ಕೊಂಡಿರ್ತಾರೆ. ಸೊ ಅದನ್ನು ಇಟ್ಕೊಂಡ್ರೆ ಮನೆಯಲ್ಲಿ ನಾವು ಫಿನಾನ್ಷಿಯಲ್ ಆಗಿ ಇನ್ನೂ ಜಾಸ್ತಿಯಾಗಿ ಪ್ರೋಗ್ರೆಸ್ ಆಗ್ತೀವಿ ಅಂತೆ. ಸೊ ವಾಸ್ತು ತಜ್ಞರು ಈ ಬಗ್ಗೆ ಜಾಸ್ತಿಯಾಗಿ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಒಲವಿರುವವರು ಅವ್ರ ಜೊತೆ ಕೇಳಿಕೊಂಡು ಇದನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೋಬೋದು ಅನ್ನುವಂಥದ್ದು. ಇನ್ನು ಮೂರನೇದಾಗಿ, ಮನೆಯಲ್ಲಿ ಅಕ್ವೇರಿಯಮನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಂತೆ. ಮನೆಯಲ್ಲಿ ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ನಾವು ಅಕ್ವೇರಿಯಮನ್ನು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಣದ ಸಮಸ್ಯೆ ಇರ್ಬೋದು, ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತೆ. ಮನೆಯಲ್ಲಿ ನೆಮ್ಮದಿ ನೆಲೆಯೂರುತ್ತೆ ಅಂತೆ. ಮನೆಯಲ್ಲಿ ಏನಾದರೂ ಒಂದಿಷ್ಟು ಗೊಂದಲ ಇದ್ದರೆ, ಒಂದಿಷ್ಟು ಭಿನ್ನಾಭಿಪ್ರಾಯ ಇದ್ದರೆ, ಮಕ್ಕಳ ಒಂದಿಷ್ಟು ಎಜುಕೇಷನಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಅಂದರೆ ಆ ಟೈಮಲ್ಲಿ ಅವರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡಬಹುದು. ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಅಂದರೆ ಅಕ್ವೇರಿಯಮನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಂತೆ. ಆಗ್ನೇಯ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಈ ಥರ ಒಂದು ಅಕ್ವೇರಿಯಮನ್ನು ತಂದು ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ವಾಸ್ತುವನ್ನು ತುಂಬ ಜನ ನಂಬ್ತಾರೆ, ತುಂಬ ಜನ ಹೇಟ್ ಮಾಡ್ತಾರೆ. ಕೆಲವೊಬ್ಬರು ವಾಸ್ತುವನ್ನು ನಂಬಿ ಏನಿದು ವರ್ಕೌಟ್ ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದವರು ಇದ್ದಾರೆ. ಹಾಗೆಯೇ ಒಂದಿಷ್ಟು ಖರ್ಚು ಮಾಡಿ ವಾಸ್ತು ತಜ್ಞರ ಜೊತೆ ಹೋಗಿ ಕೇಳೋರಿದ್ದಾರೆ. ಕೆಲವೊಬ್ಬರಿಗೆ ಇದು ತುಂಬಾ
ಬೆನಿಫಿಟ್ ಆಗಿರುವಂಥದ್ದು. ಹಾಗೆ ಅಷ್ಟು ಜನ ನಂಬ್ತಾರೆ ವಾಸ್ತುವನ್ನು, ಅಷ್ಟೇ ಜನ ಹೇಟ್ ಕೂಡ ಮಾಡ್ತಾರೆ. ಸೊ ನಾವು ಯಾವ ಥರ ವಾಸ್ತುವನ್ನು ಫಾಲೋ ಮಾಡ್ತೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆಯೊಳಗಡೆ ಅದು ಎಲ್ಲವನ್ನ ಕೂಡ ಈಗ ನಾವು ವಾಸ್ತುವನ್ನು ನಂಬದಿದ್ರೂ ಕೂಡ ಮನೆಯೊಳಗಡೆ ನಾವು ಏನೆಲ್ಲ ಪಾಸಿಟಿವ್ ವಿಚಾರಗಳನ್ನು ತುಂಬಿಕೊಂಡಿರ್ತೀವಿ ಅದೇ ತುಂಬಾ ಮುಖ್ಯ ಆಗುತ್ತೆ. ಇಲ್ಲದಿದ್ದರೆ ಒಂದಿಷ್ಟು ಜಗಳ ಇರ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು, ನಾವು ಹಣದ ಸಮಸ್ಯೆ ಇರ್ಬೋದು, ಈ ಥರ ಎಲ್ಲ ನಮಗೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ತೀವಿ. ಹಾಗಾಗಿ ವಾಸ್ತುವನ್ನು ನಂಬೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗೆಯೇ ನಂಬದಿದ್ರೂ ಕೂಡ ಏನು ಸಮಸ್ಯೆ ಇಲ್ಲ, ನಾವು ಹೇಗಿರ್ತೀವಿ ಅದರ ಮೇಲೆ ಎಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು. ಸೊ ಮನೆಯಲ್ಲಿ ಪೆಟ್ಸ್ಗಳನ್ನು ಸಾಕೊಂಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಯೋಚನೆಗಳು ತಲೆಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಪೆಟ್ಸನ್ನು ಸಾಕೊಂಡಿದ್ರೆ ನೀವು ಕೂಡ ಹೇಳ್ಬೋದು. ಹಾಗೆಯೇ ಕೆಲವೊಬ್ಬರಿಗೆ ತುಂಬಾ ಈ ಒಂದು ಪ್ರಾಣಿಗಳಂದರೆ ತುಂಬಾ ಇಷ್ಟ ಇರುತ್ತೆ. ಮನೆಯೊಳಗಡೆ ಬಿಟ್ಕೊಳ್ತಾರೆ, ಮನೆಯೊಳಗಡೆ ಫುಲ್ ಮನುಷ್ಯರಿಗಿಂತ ಜಾಸ್ತಿಯಾಗಿ ಪ್ರಾಣಿಗಳನ್ನೇ ಪ್ರೀತಿ ಮಾಡ್ತಾರೆ, ಮನೆಯೊಳಗಡೆ ಸೇರಿಸ್ಕೊಳ್ತಾರೆ, ಅದನ್ನು ಮುದ್ದಾಗಿ ಸಾಕೊಂಡಿರ್ತಾರೆ. ಈ ಥರವೆಲ್ಲ ನೋಡುವಾಗ ತುಂಬಾ ಖುಷಿ ಅನಿಸುತ್ತೆ. ಸೊ ಸುಮ್ಮನೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಇರೋದಕ್ಕಿಂತ ಅವುಗಳನ್ನು ಕೂಡ ನಮ್ಮ ಥರನೇ ಪ್ರೀತಿ ಮಾಡಿಕೊಂಡು ಮನೆಯಲ್ಲಿ ಮುದ್ದಾಗಿ ಸಾಕೊಂಡು ಚೆನ್ನಾಗಿದ್ದರೆ ನಮ್ಮ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಪ್ರಾಣಿಗಳಂದರೆ ಎಷ್ಟು ಇಷ್ಟನೋ ಅಷ್ಟೇ ಪಕ್ಷಿಗಳನ್ನು ಕೂಡ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಅಷ್ಟೇ, ಮನೆಯೊಳಗಡೆ ಮಕ್ಕಳ ಜೊತೆನೇ ಆಟ ಆಡೋಕ್ಕೆ ಬಿಡ್ತಾರೆ ಪ್ರಾಣಿಗಳನ್ನು, ಆ ಥರ ತುಂಬಾ ಇಷ್ಟಪಡ್ತಾರೆ. ಬಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಗೃತೆಯಾಗಿ ಇರಬೇಕಾಗುತ್ತೆ. ಸೊ ಹೀಗಾಗಿ ನಾನಿವತ್ತು ಹೇಳಿರುವಂಥದ್ದು ಪೆಟ್ಸ್ಗಳನ್ನು ಇಷ್ಟಪಡುವಂಥದ್ದು, ಪೆಟ್ಸ್ಗಳು ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥದ್ದು, ಎಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇವುಗಳಿಂದೆಲ್ಲ ಅನ್ನುವಂಥದ್ದು. ಮನೆಯಲ್ಲಿ ನೀವು ಸಾಕೊಂಡಿದ್ರೆ, ಜೊತೆಗೆ ನಿಮಗೆ ಏನಾದರೂ ಪೆಟ್ಸ್ಗಳನ್ನು ಸಾಕೊಂಡಿದ್ದದ್ದು ನಿಮಗೆ ಎಲ್ಲಾದರೂ ಲೈಫಲ್ಲಿ ಸಕ್ಸಸ್ ಆಯಿತಾ ಅವುಗಳನ್ನು ಕೂಡ ನೀವು ನಮಗೆ ತಿಳಿಸ್ಬೋದು. ಪೆಟ್ಸ್ಗಳು ಎಷ್ಟು ಮುಖ್ಯ ಆಗುತ್ತೆ, ನೀವು ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಪೆಟ್ಸ್ಗಳಿದ್ದಾವೆ, ಎಷ್ಟು ವೆರೈಟಿ ಪೆಟ್ಸ್ಗಳನ್ನು ನೀವು ಸಾಕೊಂಡಿದ್ದೀರಾ, ಅವುಗಳನ್ನೆಲ್ಲ ಹೇಗೆ ಪೋಷಣೆ ಮಾಡ್ತೀರಾ, ಎಲ್ಲವನ್ನ ಕೂಡ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ಬಗ್ಗೆ ನಿಮಗೇನು ಅನಿಸಿತು ಅವುಗಳನ್ನೆಲ್ಲ ನೀವು ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ಸಂಜೆ ನ್ಯೂಸನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.